ಹಾಯ್ ಕರ್ನಾಟಕ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡೋ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಗಾಡೀಲಿ ಶುರು ಮಾಡೋಣ ಬನ್ನಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಸೀದಾ ಅಂಗಡಿಗೆ ಹೋಗಿ ಅಂಗಡಿ ಎಲ್ಲ ಓಪನ್ ಮಾಡಿ ನಾಷ್ಟ ಎಲ್ಲ ಮಾಡಿಕೊಂಡು ಹೋಯ್ತಾ ದೇವ್ರಿಗೆ ಕೈ ಮುಕ್ಕೊಂಡು ಸುಬ್ರಹ್ಮಣ್ಯ ದೇವ ಸ್ವಾಮಿಗೆ ಹೋಗಿ ಮೆಟ್ರೋ ಸ್ಟೇಷನಲ್ಲಿ ಗಾಡಿ ನಿಲ್ಲಿಸ್ದೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನಥಿಂಗ್ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕಿತ್ತು. ಸೊ ಅಂತಕ್ಕೆ ಇಂದಿರಾನಗರ ಹೋಗೋಣ ಅಂತ ಗಾಡಿ ಪಾರ್ಕ್ ಮಾಡಿ ಮೆಟ್ರೋ ಒಳಗೆ ಎಂಟ್ರಿ ಆದೆ. ಹೋಗಿದ ತಕ್ಷಣ ಇರೋ ಥರ ನಿಂತ್ಕೊಂಡು ಚೆಕ್ಕಿಂಗ್ ಎಲ್ಲ ಮಾಡಿಸ್ಕೊಂಡು ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. ಈ ಬಿಸಿಲಲ್ಲಿ ಅಂಗಡಿಯಿಂದ ಇಲ್ಲಿಗೆ ಬರೋಕ್ಕೆ ಸುಸ್ತಾಗೋಯ್ತು. ಅದು ಅಲ್ಲದೆ ವಿಡಿಯೋ ಮಾಡ್ಬೇಕಾರೆ ಎಲ್ಲರೂ ನೋಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಹೋಗಿ ಕಾಯಿನ್ ತೊಗೊಂಡೆ. ಏನಪ್ಪ ಇದು ಈ ಥರ ಐತೆ ಅಂದ್ಕೊಂಡೆ. ಆ್ಯಕ್ಚುಲಿ ಫಸ್ಟ್ ಟೈಮಲ್ಲಿ ಹೋಗ್ತಾಯಿರೋದು, ಹೋಗಿದ್ದೀನಿ. ಆದರೂ 60 ರೂಪಾಯಿಗೆ ಈ ಥರ ಕಾಯಿನ್ ಕೊಟ್ಟಲ್ಲ ಅಂತ ಬೇಜಾರಾಯಿತು. ಹೋಗಿ ಮೆಟ್ರೋ ಬರೋವರೆಗೂ ಅಲ್ಲಿ ಯೋಚನೆ ಮಾಡ್ತಿದ್ದೆ, ಇಲ್ಲಿ ಬಿದ್ದರೆ ಹೆಂಗಿರುತ್ತೆ ಏನು ಅಂತ. ಅಲ್ಲಿ ಬಿದ್ದರೆ ಗೋವಿಂದ ಅಂತ ಹೇಳಿದ್ರು ಒಬ್ಬರು. ಸೊ ಅದಕ್ಕೆ ಅಂದ್ಬಿಟ್ಟು ನಮ್ಮ ಟ್ರೈನ್ ಬರಲಿಲ್ಲ, ಆಪೋಸಿಟ್ ಟ್ರೈನ್ ಬಂತು. ಸರಿ ಅಂದ್ಬಿಟ್ಟು ನಾನು ಎದ್ದು ನಿಂತ್ಕೊಂಡೆ. ನಮ್ಮ ಟ್ರೈನ್ ಬಂತು ಅಷ್ಟರಲ್ಲಿ ಟ್ರೈನ್ ಅಂತೀನಿ ಮೆಟ್ರೋ ಬಂತು. ಮೆಟ್ರೋ ಹತ್ಕೊಂಡು ಸೀದಾ ಹೋಯ್ತಾ ಹಂಗೆ ಈಚೆ ಕಡೆ ವ್ಯೂ ನೋಡಿಕೊಂಡು ನಾನು ಇಲ್ಲೇ ಎ ಸಿಲಿ ಆರಾಮಾಗಿ ಕೆಳಗೆ ನಿಂತ್ಕೊಂಡಿದ್ದೆ, ಎ ಸಿ ಕೆಳಗೆ. ಸರಿ ಅಂದ್ಬಿಟ್ಟು ನಮ್ಮ ಸ್ಟಾಪ್ ಬಂತು ಅಂತ ಮೆಟ್ರೋಯಿಂದ ಇಳ್ಕೊಂಡು ಚಿಂಗ ಮಾಡ್ಕೊಂಡು ಸೀದಾ ನಾನು ಕೆಳಗೆ ಇಳೀತಾ ಇದ್ದೀನಿ. ಗೈಸ್, ಯಾರು ನೀವು ಲಿಫ್ಟ್ ಯೂಸ್ ಮಾಡಿಬಿಡಿ, ಇದನ್ನೇ ಯೂಸ್ ಮಾಡಿ ಸ್ಟೆಪ್ಸು. ಸರಿ ಅಂದ್ಬಿಟ್ಟು ಅಲ್ಲೋಗಿ ಇಳ್ಕೊಂಡು ಹಂಗೆ ನಡ್ಕೊಂಡು ಹೋಗ್ಬೇಕಾರೆ ಇದು ಹೋಟ್ಲು ಕಾಣಿಸ್ತು. ಇದೇನು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ಸರಿ ಅಂದ್ಬಿಟ್ಟು ಹೋಗ್ಬೇಕಾದ್ರೆ ಇವ್ರು ಯಾವ ಅಡ್ಡ ಬಂದ್ಬಿಟ್ಟಿವೆಲ್ಲ, ಅದಕ್ಕೆ ಬೈಕೊಂಡು ನಗಾಡ್ಕೊಂಡು ಸೀದಾ ಹೋಗ್ತಾ ಇದ್ದೀನಿ. ಸರಿ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಹೋಗಿದ ತಕ್ಷಣ ಅಲ್ಲೇ ಸಿಕ್ತು ನೋಡಿ, ನಥಿಂಗ್ ಸರ್ವಿಸ್ ಸೆಂಟರ್ ಇಂದಿರಾನಗರಲ್ಲಿ ಇರೋದು. ಸರಿ ಅಂದ್ಬಿಟ್ಟು ಹೋಗಿ ಕೂತ್ಕೊಂಡೆ ಟೋಕನ್ ತೊಗೊಂಡು. ಆಪೋಸಿಟ್ಟಲ್ಲಿ ಇಬ್ಬರು ಮಸ್ತಾಗಿರೋರಿದ್ದರು ಗೈಸ್. ಅದಕ್ಕೆ ಇರೋ ಥರ ಕಾಣಿಸ್ತಾ ಇದ್ದೀನಿ ಅಂತ ನೋಡಿಕೊಂಡು ಹಂಗೆ ಸ್ವಲ್ಪ ಮಾತಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾ ಬಿಸಿಲಿಗೆ ಜ್ಯೂಸ್ ಕುಡ್ಕೊಂಡು 20 ರೂಪಾಯಿದು ಜ್ಯೂಸ್ ಕುಡ್ಕೊಂಡು ಸೀದಾ ಮೆಟ್ರೋ ಸ್ಟೇಷನಿಗೆ ಬಂದೆ. ಟಿಕೆಟ್ ತೊಗೊಂಡು ಮೇಲೆ ಬರೋ ಅಷ್ಟರಲ್ಲಿ ಮೆಟ್ರೋ ಮಿಸ್ ಆಗೋಯ್ತು. ಸರಿ ಅಂದ್ಬಿಟ್ಟು ಅಲ್ಲೇ ಹೋಗಿ ಸೈಡಲ್ಲಿ ಕೂತ್ಕೊಂಡೆ. ಆಮೇಲೆ ಇದ್ಯಾವುದೋ ಮೆಟ್ರೋ ಬಂತು ಅಂತ ಎಲ್ಲ ಪ್ಯಾಸೆಂಜರ್ಸು ಎದ್ದು ನಿಂತ್ಕೊಂಡ್ಬಿಟ್ರು. ಆಮೇಲೆ ನೋಡಿದ್ರೆ ಎಲ್ಲ ಖಾಲಿ ಇತ್ತು. ಫುಲ್ಲು ಖುಷಿಯಾಗೋಗ್ಬಿಟ್ಟಿತ್ತು ನನಗೆ, ಏನು ಇಷ್ಟೊಂದು ಖಾಲಿ ಐತೆ ಅಂತ. ಹತ್ತಕ್ಕೆ ಹೋಗಿದ ತಕ್ಷಣ ಸೆಕ್ಯೂರಿಟಿ ಅವರು ಬೈದರು, ಇದು ಮೆಟ್ರೋ ಇದು ಹೋಗಲ್ಲ, ಇಲ್ಲೇ ಇರುತ್ತೆ ಅಂತ. ಸರಿ ಅಂದ್ಬಿಟ್ಟು ಅವ್ರು ಹೇಳಿದ್ದು ಕೇಳಿಕೊಂಡು ಶಕೆ ಆಯ್ತಿತ್ತು ಅಂತ ಬೇರು ಒರೆಸ್ಕೊಂಡು ಕೂತ್ಕೊಂಡೆ. ಸರಿ ಅಂದ್ಬಿಟ್ಟು ಇದು ಮೆಟ್ರೋ ಬಂತು, ಇದು ಹೋಗುತ್ತಾ ಇಲ್ವೋ ಅಂತ ನೋಡಿದೆ, ಹೋಯ್ತು. ಸರಿ ಅಂದ್ಬಿಟ್ಟು ಸೀಟ್ ಸಿಕ್ಕಿರಲಿಲ್ಲ. ಅಷ್ಟೊತ್ತವರೆಗೂ ನಿಂತು ಸಾಕಾಗೋಗಿ ಕಾಲೆಲ್ಲ ನೋವು ಬಂದು ನನ್ನ ಮೇಲೆ ಜಿಗುಪ್ಸೆ ಬಂದ್ಬಿಡ್ತು. ಸರಿ ಅಂದ್ಬಿಟ್ಟು ಸರ್ವಿಸ್ ಸೆಂಟ್ರಲ್ಲಿ ಚೆನ್ನಾಗಿದ್ದೀನೋ ಇಲ್ವೋ ಅಂತ ಹೇಳಿದ್ನಲ್ಲ, ಸರಿ ಇಲ್ಲಿ ನಿಂತು ಸುಸ್ತಾಗಿತ್ತಲ್ಲ, ಇಲ್ಲೂ ಒಂದು ಹೇರ್ ಸ್ಟೈಲ್ ಮಾಡಿಕೊಂಡು ಸೀದಾ ನಮ್ಮ ಏರಿಯಾಗೆ ನಾವು ರಿಟರ್ನ್ ಆದ್ವಿ. ಆವಾಗಲೇ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿದ್ದೆ, ಐತೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಅಂತ ಈಚೆ ಬಂದೆ. ನನ್ನ ಗಾಡಿ ಎಲ್ಲಿ ನಿಲ್ಲಿಸಿದ್ದೆ ಅಂತ ನಿಮಗೂ ಗೊತ್ತು. ಅಲ್ಲಿ ನಿಲ್ಸಿದ ಗಾಡಿನ ತಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟಿದ್ರು. ಸರಿ ಅಂದ್ಬಿಟ್ಟು ಅಂಗಡಿಗೆ ಬಂದು ಅಂಗಡಿಗೆಲ್ಲ ಹೋಗಿ ಕಸ್ಟಮರ್ ಬಂದಿದ್ದರು, ಅವ್ರನ್ನ ಅಟೆಂಡ್ ಮಾಡಿಕೊಂಡು ಸೀದಾ ನಾನು ಮನೆಗೆ ಹೊರಟೆ. ಹೋಯ್ತಾ ಚಿಪ್ಸ್ ಎತ್ಕೊಂಡು ಹೋಗಿ ಊಟ ಎಲ್ಲ ಮಾಡಿ ಸೀದಾ ಅಂಗಡಿಗೆ ಬರೋಕ್ಕೆ ಹೋದೆ. ಚಾರ್ಜ್ ಇರಲಿಲ್ಲ ಫೋನಲ್ಲಿ, ಚಾರ್ಜ್ ಎಲ್ಲ ಎತ್ಕೊಂಡು ಹಂಗೆ ಒಂದು ಕನ್ನಡಿ ಮುಂದೆ ಪೋಸ್ ಕೊಡ್ಕೊಂಡು ಅಂಗಡಿಗೆ ಹೋದೆ. ಇವತ್ತಿನ ವಿಡಿಯೋ ಇಷ್ಟೇ.